ಸರ್, ಎಲ್ರಿಗೂ ನನಗೆ ನಮಸ್ಕಾರ. ನಾನು ಮೈಸೂರು ತಾಲೂಕು ಇರುವಾದ ಹೋಬಳಿ ಚಾಮುಂಡೇಶ್ವರಿ ಅಭಿವೃದ್ಧಿಯಾದ ಹೇಳ ಬರೋ ಟಿ ದೇವೇಗೌಡರು ನಮ್ಮ ಚಾಮುಂಡಿ ಕ್ಷೇತ್ರದ ಅಭಿಮಾನಿ ಶಿಕ್ಷಕರು. ನಮ್ಮ ಟಿ ದೇವೇಗೌಡರು ನಮ್ಮ ಗ್ರಾಮದಲ್ಲಿ ಈ BR ಅಂಬೇಡ್ಕರ ಪ್ರತಿಜ್ಞೆ ಮಾಡೋಕ್ಕೆ ಸಹಾಯ ಮಾಡಿದ್ದಾರೆ. ನಮ್ಮ ಟಿ ದೇವೇಗೌಡರು ಹುಣಸೂರು ಶಾಸಕರಾದ ಗೌಡರು ನಮಗೆ ಈಗ ಈ ಕ್ಯಾಚನ್ನು ಮಾಡೋದಕ್ಕೆ ಸಹಾಯವನ್ನು ಮಾಡಿದ್ದಾರೆ. ನಮ್ಮ ಮೈಸೂರು ತಾಲೂಕು ಪಂಚಾಯತಿಯಾದ ಸದಸ್ಯರು ಅರುಣ್ ಕುಮಾರ್ ಅವರು ಇದಕ್ಕೆ ಸಹಾಯ ಮಾಡಿದ್ದಾರೆ. ನಾಗಲ್ದ ನರೇಂದ್ರರು ಸಹ ಕುತ್ತಳಿಗೆ ತುಂಬ ಸಹಾಯ ಮಾಡಿದ್ದಾರೆ. ಈ ಕೆಲಸನ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಉದ್ದೇಶ. ಯಾರು ಓದಿರಲಿ, ಯಾತೋ ಮಾತಾಡಲಿ, ಆತ ಹೋಗಿ ನಿಂತ್ಕೊಂಡು ಕೇಳ್ಕೊಂಡು ನಮ್ಮ ಅಂಬೇಡ್ಕರ್ ಸಾಹೇಬರು ಮಾಡಿರೋದನ್ನು ನನ್ನ ತಲೆಗೆ ಹಾಕೊಂಡು ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಮನಸ್ಸಿನಲ್ಲಿ ತುಂಬಿ ತುಳುಕಿ ಒಂದು ಮಳ್ಳೆಯಲ್ಲಿ ಬರೆಯೋದು, ಒಂದು ಕುರಿ ಓದ್ತಾ ಹೋಗಿ ನೆಲದಲ್ಲಿ ಬರೆಯೋದು, ಕಿವಿ ಬರೆಯೋದು, ಮೂಗು ಬರೆಯೋದು ಎಲ್ಲನೂ ನನ್ನ ಅಭಿಪ್ರಾಯದಿಂದ ಮಾಡಿ ಏನೋ ಒಂದು ಥರದಲ್ಲಿ ಮಾಡಿ ನಾನು ಈ ಮಟ್ಟಕ್ಕೆ ಮಾಡಿದ್ದೇನೆ. ನಾನು ಸೈಕಾಲು ಎಲ್ಲಿ ಒಂದು ಕಲ್ಲು ಸಿಕ್ಕಲಿ, ಒಂದು ಮಣ್ಣು ಸಿಕ್ಕಲಿ, ನಾನು ಸಂದೆ ಹೊತ್ತು ತಂದು ಕೆಲಸ ಮಾಡ್ತಿದ್ದೆ, ಬುದ್ಧಿ ಕೆಲಸ ಮಾಡಿದೆ. ನಮ್ಮೂರಿನಲ್ಲಿ ಯಾಕೆ ಹಿಂಗೆ ಮಾಡಿ, ಏನು ಮಾಡಿ ಅಂದಾಗ ಆಗ ಹೇಳ್ತಾ ಇದ್ದೆ, ಒಂದು ಅಂಗಡಿ ಮಾಡ್ತೀನಿ ಅಂತ ಹೇಳಿದೆ. ಆಗ ಬತ್ತ ಏನು ಮಾಡ್ತೀನಿ ಅಂದಾಗ BR ಅಂಬೇಡ್ಕರ್ ಸಾಹೇಬ್ರನ್ನ ಯಾಕೆ ಕುಂಡ್ರಿಸ್ಬೇಕು ಅಂದಾಗ, ನಿನಗೆ ಬುದ್ಧಿ ಇಲ್ಲ, ಇದು ಹರಿಜನ ಅಂತ ತಿಳ್ಕೊತೀರೆ, ನಿನಗೆ ಬುದ್ಧಿ ಇಲ್ಲ, ಹರಿಜನ ಅಂತ ಕಾಣಿಸ್ತಿದ್ದಕ್ಕೆ ನೀನು ಸಹಾಯ ಮಾಡ್ತಾ ಇದ್ದೀಯ. ಆಗ ಅಂದರೂ ಅವ್ರ ಮಾತು ನಾನು ಏನು ಕೇಳಲಿಲ್ಲ. ಆಗ ನಾನು ಕಷ್ಟ ಬಿದ್ದೆ. ನಮ್ಮ ಮಕ್ಕಳು ಮರಿ ಯಾರನ್ನೂ ಕೇಳಿದಂತೆ ನಾನು ಮಾಡಿದೆ. ಇವಾಗ ಎಲ್ಲ ನಮ್ಮ ಕುಟುಂಬ ಎಲ್ಲ ಸೇರಿ ಇದನ್ನು ಸಹಾಯ ಮಾಡಿ ನಮ್ಮ ಮಕ್ಕಳು ಮರಿಯೆಲ್ಲ ಈ ಕೆಲಸ ಮಾಡಿಕೊಟ್ರು. ನಮ್ಮದು ಸುಮಾರು ಜನ ನನಗೆ ಸಹಾಯನೂ ಮಾಡಿದ್ರು, ಕಡಿಮೆ ನನಗೆ ಸಹಾಯ ಮಾಡಿದ್ರು. ಮತ್ತು ಈಚೆಗೆ ಮಾಡಲಿಲ್ಲ ಅವರು. ಕಡಿಮೆಗೆ ಯಾಕೆ ಹಿಂಗೆ ಮಾಡ್ದೆ ಹೋಯ್ಯ, ಇವನೇನು ಕುರಿ ಮೇಯಿಸ್ತಿದ್ದ, ಇನ್ನು ಯಾಕೆ ಹಿಂಗೆ ಮಾಡ್ದ ಅಂತ ಅಂದ್ಬಿಟ್ಟು ಕಡಿಮೆಗೆ ಅವರಿಗೆ ಬಂದು ಈ ಥರ ಕೆಲಸ ಮಾಡಿ ನಾನು ಈ ಮಟ್ಟಕ್ಕೆ ತಂದಿರ್ತಿದ್ದೀನಿ. ನೀವು ಇಂಥ ಕ್ಯಾಚನ್ನು ಎಲ್ಲೂ ನಿಲ್ಲಿಸಬೇಡಿ, ಮಾಡಿ. ನಮ್ಮ ಹರಿಜನವಾಗಿರ್ಬೋದು, ನಾವು ಹಿಂದುಳಿದ ಜನ ಆಗಿರ್ಬೋದು, ಇವರ ನೆರಳಲ್ಲಿ ನಾವು ಇದ್ದೀವಿ. ಇವ್ರ ಏನು ಹಕ್ಕು ಕೊಟ್ಟವ್ರೆ, ಹಕ್ಕಿನಲ್ಲಿ ನಾವು ಬರ್ತಾಯಿದ್ದೀವಿ. ನಾವು ಹಿಂದೆ ಭಾರಿ ಕಷ್ಟಪಟ್ಟವರು ನೀವೆಲ್ಲ ವಿದ್ಯಾವಂತರು, ಎಲ್ಲ ಬುದ್ಧಿವಂತರು. ಇವಾಗೆಲ್ಲ ನೀವು ನೋಡ್ಕೊಂಡಿದ್ದೀರಿ. ಈಗ ನೀವು ಮುಂದೆ ನೀವು ಇಂಥ ಕೆಲಸನ ಮಾಡಿ. ನಾನು ಈಗ ಎಷ್ಟೋ ಒಂದು ಕಡೆ ಹೋದೆ, ನಾನು ಕಷ್ಟಮರದಲ್ಲಿ ಹೋದೆ, ಅದನ್ನು ಫೋಟೋ ತೆಗಿಸ್ಕೊ ಬಂದೆ. ಅದು 2 ಸತಿ ಮಾಡಿಸ್ದೆ. ಒಂದು ಸತಿ ಒಂದು ಲಕ್ಷ ರೂಪಾಯಿನೂ ಆಗಿತ್ತು. ಆಮೇಲೆ ಈ ಸತಿ 2ನೇ ಬಾರಿ ಇದು ಮಾಡಿಸಿರೋದು. 2ನೇ ಬಾರಿ ಮಾಡಿಸಿದಾಗ ಎಲ್ಲರೂ ಸಹಾಯ ಮಾಡಿದ್ರು ನನಗೆ. ಎಲ್ಲ ಸಹಾಯ ಮಾಡಿ ಪರವಾಗಿಲ್ಲ ಅನಿಸ್ಕೊಂಡು ನಾನು ಈ ಮಟ್ಟಿಗೆ ತಂದಿದ್ದೀನಿ. ನಾನು ಒಬ್ಬ ಮೂಢಾತ್ಮ. ನೀವೆಲ್ಲ ವಿದ್ಯಾವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ. ಈ ಕೆಲಸನ ನಮ್ಮ BR ಅಂಬೇಡ್ಕರ್ನ ನೀವೆಲ್ಲೂ ಮರಿಬೇಡಿ. ಇವ್ರ ಮುಂದೆ ನಾವು ಹಿಂದೆ, ಇವ್ರ ಮುಂದೆ ಏನು ಬೆಳಕು ಕೊಟ್ಟವ್ರೆ, ಈ ಬೆಳಕಿನಲ್ಲಿ ನಾವು ನಿಂತಿದ್ದೀವಿ. ಇವರ ನೆರಳಲ್ಲಿ ನಾವು ನಿಂತೀವಿ. ಇವ್ರನ್ನ ನೀವು ಮಾತ್ರ ಯಾರ ಕಾಲಕ್ಕೂ ಮರಿಬೇಡಿ. ನೀವು ಈ ಕೆಲಸ ಮಾಡಿ, ಎಲ್ಲ ಊರಲ್ಲಿ ಕೆಲಸ ಮಾಡಿ ಒಗ್ಗಟ್ಟಾಗಿರಿ. ಬಂಧುಗಳೇ, ನನ್ನ ಅಣ್ಣ ತಮ್ಮದಿರೇ, ತಂದೆ ತಾಯಿಗಳೇ, ಅಕ್ಕ ತಂಗಿಯರೇ, ನಿಮ್ಗೆಲ್ಲರಿಗೂ ಕೈ ಮುಗಿದು ನಮ್ಮ ಜನ ಒಗ್ಗಟ್ಟಾಗಿ ಹೋಗಿ ಅಂತ ನಾನು ಕೈ ಮುಗಿದು ನಿಮ್ಮನ್ನು ಕೇಳ್ಕೊತಾ ಇದ್ದೇನೆ. ಸಾಕಾರ ನನಗೆ ಇವರು ಯಾವ ರೀತಿಯಿಂದ ಹೊರಗಡೆ ದೇಶಕ್ಕೆ ಹೋಗಿ ಓದಿ ಬರವಣಿಗೆ ಮಾಡಿ ಅವ್ರ ಮಕ್ಕಳನ್ನು ಬೆಳೆಸಿ ಉದ್ಧಾರ ಮಾಡಿ, ಅದೇ ರೀತಿ ನಮ್ಮ ಮಕ್ಕಳನ್ನು ನಿಮ್ಮ ಮಕ್ಕಳುಗಳನ್ನು ಹೊರಗಡೆ ದೇಶಕ್ಕೆ ಹೋಗಿ ಓದಿಸಿ ಬೆಳೆಸಿ ಒಳ್ಳೆ ಬುದ್ಧಿವಂತರು ಮಾಡಿ. ಇವರು ಏನು ಕಷ್ಟಪಟ್ಟರು, ಇವರು ಏನು ಹೆಂಡತಿ ಮಕ್ಕಳು ನೋಡೋಕ್ಕೆ ಬಂದಿಲ್ಲ. ಸಂವಿಧಾನದಲ್ಲಿ ಅವರು ಕುಂತು ನಾನು ಒಂದು ಹಕ್ಕನ್ನು ಈ ನಮ್ಮ ಹಿಂದುಳಿದ ಜನಗಳಿಗೆ ಒಂದು ಹಕ್ಕು ಕೊಡಬೇಕು ಅಂತ ಸಾಧಿಸಿದ್ರು. ಆ ಥರ ನಮ್ಮ ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ಸಾಧಿಸುವಂಥ ಕೆಲಸವನ್ನು ಮಾಡಿ.
ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಬಂಧುಗಳೇ, ವಿದ್ಯಾವಂತರೇ, ಇವ್ರನ್ನ ನೀವು ಯಾವಾಗಲೂ ಮರಿನೇಬೇಡಿ. ನೀವು ಎಲ್ಲ ಇವ್ರನ್ನ ಮುಂದೆ ತಗೊಬನ್ನಿ. ತಿಳುವಳಿಕೆ ಇದ್ದವರಿಗೆ ತಿಳುವಳಿಕೆ ಕೊಡಿ. ನನ್ನಂಥ ತಿಳುವಳಿಕೆ ಇದ್ದವರಿಗೆ ತಿಳುವಳಿಕೆ ಕೊಡಿ. ನಾನೊಬ್ಬ ಮೂಢನಲ್ಲಿ ಮಾಡಿದ್ದೀನಿ, ಮೂಢನಂಬಿಕೆಯಿಂದ ಮಾಡಿದ್ದೀನಿ. ಇಂಥ ಹನುಮಂತಪುರದಲ್ಲಿ ನೀವು ನನಗೆ ಒಂದು ತಪ್ಪಿಯಾಗಿದ್ದರೂ ನೀವು ನನ್ನ ಕ್ಷಮಿಸಬೇಕು. ಮಾತಾಡಿದ್ರಲ್ಲಿ ಯಾರೇ ಮಾತಾಡಿದ್ರೂ, ನಾನು ಏನೇ ತಪ್ಪು ಮಾಡಿದ್ರೂ ನನ್ನ ಕ್ಷಮಿಸಿ ನೀವು ನನ್ನ ಇದನ್ನು ಕಾಪಾಡಿ. ನಾನೊಬ್ಬ ಬಡ ರೈತ ಆಗಿದ್ದೇನೆ, ನನಗೆ ವಿದ್ಯಾವಂತನಲ್ಲ, ನಾನು ಬುದ್ಧಿವಂತನಲ್ಲ, ಕುರಿ ಮೇಯಿಸಿದಂಥ ರೈತ. ಈ ಕೆಲಸ ಮಾಡಿ ನಿಮಗೆ ತೋರಿಸಿದ್ದೇನೆ. ಈ ಕೆಲಸ ಮರಿಬೇಡಿ, ನೀವು ಮಾಡಿ. ಜೈ ಜೈ ಭೀಮ್, ಜೈ ಭೀಮ್. ನಮಸ್ಕಾರ. ನಮ್ಮ ರೈತರಿಗೆಲ್ಲ ನಮಸ್ಕಾರ, ನಮ್ಮ ಅಣ್ಣ ತಮ್ಮದಿರಿಗೆಲ್ಲ ನಮಸ್ಕಾರ, ಅಕ್ಕ ತಂಗಿಯರಿಗೆಲ್ಲ ನಮಸ್ಕಾರ. ಇವ್ರನ್ನ ಮರೆತಬೇಡಿ, ಮರೆತು ಮಣ್ಣಾಗಬೇಡಿ, ನೀರು ಸರಿಯಾಗಬೇಡಿ. ನೆಗಿರಿ, ಚೆನ್ನಾಗಿ ಮಾಡಿ. ನೀವು ಎಲ್ಲ ಚೆನ್ನಾಗಿರಿ. ನೀವೆಲ್ಲ ಚೆನ್ನಾಗಿ ಮಾಡಿ ಇವ್ರನ್ನ ಮುಂದೆ ತಗೊಬನ್ನಿ. ನಿಮ್ಮ ಮಕ್ಕಳ ಮುಂದೆ ತಗೊಬನ್ನಿ, ನಿಮ್ಮ ಕುಟುಂಬ ಮುಂದೆ ತಗೊಬನ್ನಿ. ಎಲ್ಲ ವಿದ್ಯಾವಂತರು ಮಾಡಿ. ಏನಪ್ಪ, ಎಲ್ಲರಿಗೂ ನಮಸ್ಕಾರ. ನಾನು ಏನೇ ತಪ್ಪಾಗಿದ್ರು ಮಾತಾಡಿರುವಂಥ ಮಾತಿನಲ್ಲಿ ಕ್ಷಮಿಸಿ ನಿಮ್ಮ ಪಾದಕ್ಕೆ ಹಾಕಿ.